ಪಿನ್ ಐತಲ್ಲ ಇದರಲ್ಲಿ. ಯಾಕೋ ತಿಂದೇ ಇಲ್ಲ? ಯಾಕೆ? ಹಾರ್ಕೊಂಡೋದ್ಮೇಲೆ ತಿನ್ನೋಕ್ಕಲ್ಲ, ಅದಕ್ಕೆ ತಿನ್ನು ಅಂದಿದ್ದು. ಸ್ಕೂಲ್ಗೆ ಹೊರಟು ರೆಡಿಯಾಗಿ ಸೈಕಲ್ ತುಳಿದಾಡ್ತಾಯಿದ್ರು. ಇನ್ನೇನು ವ್ಯಾನ್ ಬರೋ ಟೈಮ್ ಆಯಿತು. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅದರಲ್ಲಿ ಬ್ರೇಕ್ ಬೇರೆ ಸ್ವಲ್ಪ ಕಮ್ಮಿ ಇತ್ತು. ಅಷ್ಟೊತ್ತಿಗೆ ವ್ಯಾನ್ ಬಂತು. ತಗೊಳಪ್ಪಿ. ಹಾಗೆ ವ್ಯಾನ್ ಬಂತು, ಅವರು ಹೊರಟ್ರು. ನಾವು ಅವ್ರು ಹೋದ್ಮೇಲೆ ಎಲ್ಲ ನೀಟಾಗಿ ಸಾರಿಸ್ಬಿಟ್ಟು ರೆಡಿ ಮಾಡಿದ್ವಿ. ಯಾಕಂದರೆ ಅವರಿದ್ದ ಸಾರಿಸಿದ್ರೆ ಎಲ್ಲ ಗಲೀಜು ಮಾಡಿಬಿಡ್ತಾರೆ. ಅದಕ್ಕೆ ಅವ್ರು ಹೋಗಲಿ ಅಂತ ಸುಮ್ಮನಾಗಿದ್ವಿ. ಅವ್ರು ಹೋದ್ಮೇಲೆ ಎಲ್ಲ ಸಾರಿಸಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆನೂ ಆಯಿತು. ಪೂಜೆ ಎಲ್ಲ ಆಗ್ತಿದ್ದಂಗೆ ದೇವಸ್ಥಾನಕ್ಕೆ ಕೊಡ್ತಿದ್ವಿ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅದು ಯಾವ ದೇವಸ್ಥಾನ ಏನು ಅಂತ ಎಲ್ಲ ಮುಂದೆ ವಿಡಿಯೋ ಬರುತ್ತೆ ನೋಡಿ. ಇಲ್ಲೇ ನಮ್ಮ ಊರಿಂದ ಒಂದು 7-8 ಕಿಲೋಮೀಟ್ರ್ ಇರೋ ಆಂಜನೇಯನ ದೇವಸ್ಥಾನ. ಹಾಗೆ ನೋಡ್ಕೊಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೀತಿ ಮಾತಾಡ್ತಾ ಇರೋದು. ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ವಿ, ದೊಡ್ಡಕಾಯಪ್ಪ ಅಂತ, ಕುರುಮಕೋಟೆ ಹತ್ರ. ನಮ್ಮದು ಎಲ್ಲ ಸ್ನಾನ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಈಗೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಬನ್ನಿ, ಹೋಗ್ತಾ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಮತ್ತು ಅದು ದೇವಸ್ಥಾನ ಯಾವ ಥರ ಐತೆ, ದೊಡ್ಡಕಾಯಪ್ಪ ಅಂತಂದರೆ ಆಂಜನೇಯ ಸ್ವಾಮಿ. ಬನ್ನಿ ತೋರಿಸ್ತೀನಿ. ಹಾಗೆ ಈಗ ಹೊರಟ್ವಿ. ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈಗೆಲ್ಲ ರೆಡಿಯಾಗಿ ಹೊರಟ್ವಿ. ಇನ್ನೊಂದೇನು ಅಂತಂದರೆ, ನಮ್ಮ ಹುಡುಗರು ಹೊಸ ಮನೆ ಬೀಗ, ಹಳೆ ಮನೆ ಬೀಗ ಎರಡು ಮನೆದು ಬೀಗ ಕಳೆದ್ಬಿಟ್ಟವ್ರೆ. ಅದಕ್ಕೆ ಬೀಗ ಹಾಕೋಕ್ಕೆ ಹುಡುಕ್ತಾ ಇದ್ವಿ, ಬೀಗ ಸಿಗಲಿಲ್ಲ. ಆಮೇಲೆ ಇನ್ನೊಂದು ಯಾವುದೋ ಚಿಕ್ಕದು ಸಿಕ್ತು, ಅದನ್ನೇ ಹಾಕ್ಬಿಟ್ಟು ಹೊರಟ್ವಿ. 2 ದೊಡ್ಡ ಬೀಗಗಳು 2 ಕಳೆದ್ಬಿಟ್ಟವ್ರೆ. ಆಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಮಾಡೋದು ನೋಡ್ಬಿಟ್ಟು ನಮ್ಮ ಮನೇಲಿ ನೀನು ನಾಳೆ ವಿಡಿಯೋ ಸ್ಟಾರ್ಟ್ ಮಾಡ್ದೆ ಅಂತಾಯಿದ್ರು. ಅದಕ್ಕೆ ಆಲೇ ಟೈಮ್ ಬಂದು 12 ಗಂಟೆ ಆಗಿತ್ತು. ಅಲ್ಲಿ 12 ಗಂಟೆಗೆ ಪೂಜೆ ಸ್ಟಾರ್ಟು. ಅದಕ್ಕೆ ನಿಧಾನಕ್ಕೆ ನಾವು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ಆಮೇಲೆ ಇನ್ನು ಟೈಮ್ ಆದರೆ ಇನ್ನು ನಮ್ಮ ಹುಡುಗರು ಬಂದುಬಿಡ್ತಾರೆ ಸ್ಕೂಲಿಂದ. ಆಮೇಲೆ ಅವ್ರಿಗೆ ಬೇರೆ ನಾವು ಹೋಗೋದು ಗೊತ್ತಿಲ್ಲ, ಬಂದಿನ್ನು ಅಳ್ತಾ ಕೂತ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಹಾಗೆ ಅಲ್ಲೂ ಎಲ್ಲ ಪ್ಲೇಸ್ ಹೋಗ್ತಾ ಚೆನ್ನಾಗಿದೆ ನೋಡಿ. ಹಾಗೆ ನಡುವೆ ಎಲ್ಲ ಸ್ವಲ್ಪ ಮಳೆ ಬಂದಿರೋದ್ರಿಂದ ಫುಲ್ಲು ಹಸ್ರು ಎಷ್ಟು. ಅದು ಬೇರೆ ಆ ಕಡೆ ಬೆಟ್ಟ ಜಾಸ್ತಿ, ಅದರಿಂದ ನೋಡೋಕ್ಕೆ ಒಂದು ಖುಷಿ. ಹೋಗ್ತಾಯಿದ್ರೆ ಆವತ್ತು ಬೇರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಸ್ವಲ್ಪ ಮೋಡ ಮುಚ್ಕೊಂಡಿತ್ತು ನೋಡಿ. ಆ ಎದುರುಗಡೆ ಕಾಣೋ ಬೆಟ್ಟ ಎಷ್ಟು ಚೆನ್ನಾಗಿ, ಅರ್ಧ ಬಿಸಿಲು ಅರ್ಧ ನೆರಳು. ನೋಡೋಕ್ಕಂತೂ ತುಂಬ ಖುಷಿ ಹೋಗುವಾಗ, ಅಷ್ಟು ಗ್ರೀನರಿ ಐತೆ. ಆಮೇಲೆ ಇದು ನಾವು ಹೋಗ್ತಾ ಇರೋದು ದೇವಸ್ಥಾನ ದೊಡ್ಡಕಾಯಪ್ಪ ಅಂತ, ಕುರುಮಕೋಟೆ ಹತ್ರ ಇರೋದದು. ಅದು ನಮ್ಮೂರಿಂದ ತೋವಿನಕೆರೆಗೆ 7-8 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಅಲ್ಲಿಂದ ತೋವಿನಕೆರೆ ಹತ್ರ ಜೋನಿಗರಳ್ಳಿ ಕ್ರಾಸ್ ಅಂತ ಬರುತ್ತೆ, ಮತ್ತು ಅಲ್ಲಿ ಟರ್ನ್ ಆಗಬೇಕು. ಅಲ್ಲಿ ಅಮ್ಮಮ್ಮ ಅಂದರೆ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ದೊಡ್ಡಕಾಯಪ್ಪ ಅನ್ನೋ ದೇವಸ್ಥಾನಕ್ಕೆ. ಅದು ಬೆಟ್ಟದ ಹತ್ರ ಇರೋದು ನೋಡಿ. ಈಗ ಹೋಗ್ತಾ ಇದ್ದೀವಲ್ಲ, ಈಗ ಈ ಊರೇನೇ ಜೋನಿಗರಳ್ಳಿ ಕ್ರಾಸು ಅಂತ. ಅಲ್ಲಿ ಊರಿಂದ ಆಚೆ ಇರೋದು ಅದು ದೇವಸ್ಥಾನ, ಊರೊಳಗಡೆ ಇಲ್ಲ. ಬೆಟ್ಟ ಇದೆ, ಸಿದ್ರು ಬೆಟ್ಟ ಅಂತ ಅಂದ್ಬಿಟ್ಟು. ಆ ಸಿದ್ರು ಬೆಟ್ಟದ ಹಿಂದೆ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಹತ್ರನೇ ಆ ದೇವಸ್ಥಾನ ಇರೋದು ನೋಡಿ. ಈಗ ಇದೆ ಜೋನಿಗರಳ್ಳಿ ಸ್ಟಾಪು. ಇಲ್ಲಿ ರೈಟ್ ತಿರ್ಕೋಬೇಕು, ಅಂದರೆ ಸಿದ್ರು ಬೆಟ್ಟಕ್ಕೆ ಹೋಗೋ ದಾರಿನೂ ಇದೆ, ಮತ್ತು ದೊಡ್ಡಕಾಯಪ್ಪನ ದೇವಸ್ಥಾನಕ್ಕೆ ಹೋಗೋ ದಾರಿನೂ ಇದೆ ನೋಡಿ. ಈ ಕಡೆ ರೈಟು ನಾವು ತಿರ್ಕೊತಾ ಇದ್ದೀವಲ್ಲ, ಆ ಕಡೆ ತಿರ್ಕೊಂಡು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದೇ ಸಿದ್ರು ಬೆಟ್ಟ. ಆ ಕಡೆ ಹೋದರೆ ಸಿದ್ರು ಬೆಟ್ಟ, ಮತ್ತು ಸ್ಟ್ರೈಟ್ ಹೋದರೆ ಕೊರಟಗೆರೆ, ಇನ್ನು ಯಾವ್ಯಾವ ಊರು ಮಸ್ತಾಗಿ ಊರುಗಳು ಸಿಗುತ್ತೆ, ಅಲ್ಲಿ ದೊಡ್ಡಕಾಯಪ್ಪನ ದೇವಸ್ಥಾನ ಇರೋದು. ಹಾಗೆ ನಾವು ಹೋಗಿ ತುಂಬ ದಿನ ಆಗಿತ್ತು, ಜಾಸ್ತಿ ಹೋಗಿರಲಿಲ್ಲ. ಯಾಕೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ದೇವಸ್ಥಾನಕ್ಕೂ ಹೋಗಿ ಬಂದಿಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಹಾಗೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದು ಸ್ಟಾರ್ಟಿಂಗು ವಿಡಿಯೋನೇ ನಾನು ತುಮಕೂರಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅಂದರೆ ವಿಡಿಯೋಸು ಫಸ್ಟಿಗೆ ವಿಡಿಯೋನೇ ನನಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ವಿಡಿಯೋ ಮಾಡಬೇಕು ಅಂತ ಸಖತ್ತು ಆಸೆ ಇತ್ತು, ಆದರೆ ಆಗಲಿಲ್ಲ ನೋಡಿ. ಈ ಕಡೆ ಹೋಗೋದು ಸಿದ್ರು ಬೆಟ್ಟದ ರೋಡ್, ಅದು
ಈಗ ಸ್ಟ್ರೈಟ್ ಹೋಗೋದು ಅದು ಕುರಂಕೋಟೆ ರೋಡು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅದ್ರ ಹಿಂದೆ ಹೋದರೆ ಇನ್ನೊಂದು ಬೆಟ್ಟ ಸಿಗುತ್ತೆ, ಅದೇ ಸಿದ್ರ ಬೆಟ್ಟ. ನೋಡಿ ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಈ ಟೈಮಲ್ಲಿ ಮೋಡ ಮುಚ್ಕೋಬೇಕು, ನೋಡೋಕ್ಕಂತೂ ತುಂಬ ಚೆನ್ನಾಗಿರ್ತೈತೆ. ಈಗ ಮಳೆಗಾಲ ಅಲ್ವಾ, ಫುಲ್ಲು ಹಸ್ರು ಹಸ್ರು ಎಲ್ಲಿ ನೋಡಿದ್ರೂ. ಅದಕ್ಕೆ ನಾನೇನು ಮಾಡಿದೆ, ಎಲ್ಲೂ ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಈ ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ, ಅವತ್ತು ಸೋಮವಾರ ಅಮಾವಾಸ್ಯೆ ಬೇರೆ ಇತ್ತಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮೋಸ್ಟ್ಲಿ ಈ ವಿಡಿಯೋ ಬಂದರೆ ಮಂಗಳವಾರ ನೈಟು ತಪ್ಪಿರ ಬುಧವಾರ ಬರುತ್ತೆ ಅನಿಸುತ್ತೆ ಈ ವಿಡಿಯೋ. ನನಗೆ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಈಗ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಗೊತ್ತಿಲ್ಲ ಯಾವ ಬೆಟ್ಟ ಅಂತ. ನೋಡಿ ಈ ಕಡೆ ದೊಡ್ಡಕಾಯಪ್ಪನ ದೇವಸ್ಥಾನಕ್ಕೆ ದಾರಿ ಅಂತ ಈ ಕಡೆ ಹಾಕಿದೆಯಲ್ಲ, ಹಿಂಗೆ ಸ್ಟ್ರೈಟ್ ಹೋಗಬೇಕು ಟರ್ನಾಗಿ. ಹಾಗೆ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡುವಾಗ ನಾನು ಅಂದ್ಕೊಂಡೆ ಏನಾದರೂ ಮಾಡಿ ಯಾವುದಾದ್ರೂ ಒಂದು ದೇವಸ್ಥಾನದ ವಿಡಿಯೋ ಹಾಕ್ಬಿಟ್ಟೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ, ಆದರೆ ಆಗಲೇ ಇಲ್ಲ. ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಆಲೇ ಒಂದು 5-6 ವಿಡಿಯೋಸ್ ಆದಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿರೋ ವಿಡಿಯೋ ಹಾಕಿರೋದು. ನೋಡಿ ಇಲ್ಲಿ ಹೋಗ್ತಾ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಿಜವಾಗ್ಲೂ ನಾವು ಅಲ್ಲಿ ಬಂದಾಗ್ಲಿಂದಲೂ ನೋಡಿದೆ, ನಮ್ಮೂರಿಂದ ಹೊರಟಾಗ್ಲಿಂದ ನೋಡಿದೆ. ಇದೇ ಥರ ಅಂದರೆ ಈ ಕಡೆ ತೆಂಗಿನ ಗಿಡ ಅಡಿಕೆ ಗಿಡ ಜಾಸ್ತಿ ಅಲ್ವಾ, ನೋಡೋಕ್ಕಂತ ತುಂಬ ಖುಷಿ. ಅದು ಬೇರೆ ಮಳೆ ಬೇರೆ ಬಂದ್ಬಿಟ್ಟು ಸ್ವಲ್ಪ ಹಸ್ರು ಥರ ನೀವು ನೋಡೋಕ್ಕಂತ ಚೆನ್ನಾಗೈತೆ. ಈ ವೆಡ್ಡಿಂಗ್ ಶೂಟು ಫೋಟೋ ಶೂಟು ಮಾಡೋರ್ಗಂತ ಪ್ಲೇಸ್ ಮಾತ್ರ ಸಖತ್ತಾಗೈತೆ. ನೋಡಿ ಆ ಬೆಟ್ಟ ಅದೆಲ್ಲ ಎಷ್ಟು ಹಸ್ರು ಹಸ್ರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಮತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಬೆಟ್ಟದ ಪಕ್ಕನೇ ಇರೋದು. ಆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ಹಿಂದೆ ಹೋದರೆ ಅದು ಸಿದ್ರ ಬೆಟ್ಟ ಅಂತ, ಅದು ಆ ಕ್ಷೇತ್ರ, ಅದು ಸಿದ್ರ ಬೆಟ್ಟ ಅನ್ನೋದು. ಮತ್ತು ನೋಡಿ ಈಗ ಬಂದ್ವಿ. ಇನ್ನೊಂದೇನು ಗೊತ್ತಾ, ಇದು ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಕೈಕಾಲು ನೋವು ಮತ್ತು ಸುಸ್ತು ಏನಾದರೂ ಅನಿಸ್ತಿರ್ತೈತಲ್ಲ, ಆ ಟೈಮಲ್ಲಿ ಬಂದು ಇಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಬಂದು ಇಲ್ಲಿ ನಾವು ನೈಟು ಮಲಗ್ತಾರೆ. ನೋಡಿ ಈಗ ನಾವು ಬಂದು ಇಳಿದ್ವಿ. ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಬರ್ತಿದ್ದಂಗೆ ನಾವು ದೇವಸ್ಥಾನದ ಒಳಗಡೆನೂ ಹೋಗಲಿಲ್ಲ. ಬರ್ತಿದ್ದಂಗೆ ನಮಗೆ ದೇವ್ರ ಪ್ರಸಾದ ಕೊಟ್ಟರು. ನಾವಿನ್ನೂ ಪೂಜೆನೇ ಮಾಡಿಸಿರಲಿಲ್ಲ. ಆಮೇಲೆ ಪ್ರಸಾದ ಇಸ್ಕೊಬಿಟ್ಟು ಆಮೇಲೆ ಪೂಜೆ ಮಾಡಿಸಿದ್ದಾದ್ಮೇಲೆ ನಾವು ತಿಂದ್ವಿ. ಹಲೋ, ಎಲ್ಲಿದೆ ಮುಜ? ರೋಡ್ ಹೋಯ್ತಂತ ಗಾಡಿ, ರೋಡ್ ಹೋಯ್ತಂತ. ರೋಡ್ ಹೋಯ್ ಬಂದೆ ಎತ್ಕೊಳತೈತ ಅಲ್ಲೇ ಇರೋ ಚೌಕತ್ತ ನಲ್ಲಿತ್ತವ. ಜೈ ಆಂಜನೇಯ ಬಾತ್ರೂಮ್ ಹೋದೈತೆ. ಇದು ಮೆರವಣಿಗೆ ದೇವರು. ನಾನು ಹಂಗೆ ಪೂಜೆ ಮುಗಿಸ್ಕೊಬಿಟ್ಟು ಈ ಕಡೆ ಬಂದೆ. ದೇವಸ್ಥಾನದ ಹಿಂದೆ ಒಂದು ರೌಂಡ್ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ನೋಡಿ ಬೆಟ್ಟದ ಪಕ್ಕನೇ ಇರೋದು, ಹತ್ರನೇ ಬೆಟ್ಟ, ಎಷ್ಟು ಹತ್ರ ನೋಡಿ. ಆ ಬೆಟ್ಟದ ಹಿಂದೆ ಹೋದ್ರೇ ಸಿದ್ರ ಬೆಟ್ಟ. ಆಮೇಲೆ ಇದರಲ್ಲಿ ದೇವಸ್ಥಾನದೊಳಗಡೆ CC ಕ್ಯಾಮ್ರದ್ದು ಅದು ಸೌಂಡ್ ಆಗೈತೆ. ನಿಜವಾಗ್ಲೂ ನನಗೆ ಭಯ ಆಗ್ತಾಯಿತ್ತು, ಎಲ್ಲಿ ಕಾಪಿರೈಟ್ ಬರುತ್ತೋ ವಿಡಿಯೋ ಅಂತ. ಇಷ್ಟೊಂದು ಪಾರ್ಟ್ ಬಿದ್ದು ಇಷ್ಟಕ್ಕೆಲ್ಲ ವಾಯ್ಸ್ ಕೊಟ್ಟಿದ್ದೀನಿ, ಅದೊಂದೇ ಒಂದು ಸೌಂಡಲ್ಲಿ ಎಲ್ಲಿ ಕಾಪಿರೈಟ್ ಬರುತ್ತೋ ಅಂತ ಭಯ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ನಮ್ಮ ಮನೆಯವರು ಸ್ವಲ್ಪ ಕೆಲಸ ಐತೆ ಹೋಗೋಣ ಬೇಗ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊರಟ್ರು. ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ ನಾವು.
ಹಾಗೆ ಹೊರಟ್ವಿ. ಇನ್ನೊಂದೇನು ಗೊತ್ತಾ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಒಂದು 10 ನಿಮಿಷ 1/4 ಗಂಟೆನಾದರೂ ಅಲ್ಲಿ ಕೂತ್ಕೊಂಡು ಸಮಾಧಾನವಾಗಿ ಇದ್ದು ಬಂದ್ರೇ ನೆಮ್ಮದಿ. ನಾವೇನೋ ಕೆಲಸ ಐತೆ ಅಂತ ಅಂದ್ಬಿಟ್ಟು ಹೋಗಿ ಪೂಜೆ ಮಾಡಿಸಿ ಒಂದು 5 ನಿಮಿಷ ಕೂತ್ಕೊಂಡ್ವಿ ಅಷ್ಟೇ ದೇವಸ್ಥಾನದ ಹತ್ರ. ಹೊರಟು ಬಂದುಬಿಟ್ವಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಆರಾಮಾಗಿ ಸಮಾಧಾನವಾಗಿ ಪೂಜೆ ಮಾಡಿಸ್ಕೊಂಡು ಒಂದು 1/4 ಗಂಟೆ ಕೂತ್ಕೊಂಡು ಇದ್ದು ಬರೋ ಥರ ಇರಬೇಕು, ಅವಾಗಲೇ ನೆಮ್ಮದಿ. ನಡಿ ಆಚೆ, ಏಯ್ ನಡಿ ನೋಡೋದನ್ನು. ಇಲ್ಲಾಸ್ತೂರಲ್ಲ ಸೋಗು, ನಡಿ ಆಚೆ ನಡಿ. ಸಣ್ಣ ಆಗ್ಬಿಡ್ತು, ಯಾಕೋ ಊಟನೇ ತಿಂತಾಯಿಲ್ಲ, ಊಟ ಬಿಟ್ಟೈತೆ. ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಆಯಿತು. ಬಂದಿಲ್ಲ, ಈಗ ಕೂತ್ಕೊಂಡಿದ್ದೀವಿ. ನಮ್ಮ ಮನೆಯವ್ರಿಗೇನು ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಬಿಟ್ಟು ಅವ್ರು ಬೇಗ ಕರ್ಕೊಂಬಂದರು. ಈಗ ಬಂದು ಟೈಮ್ 2 ಗಂಟೆ. ಈ ವಿಡಿಯೋ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸ್ದಾಗಿ ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ.